ನಮಸ್ಕಾರ. ಕೆಲವೊಂದು ಐಡಿಯಾಗಳು ಇಡೀ ಇತಿಹಾಸವನ್ನೇ ಬದಲಾಯಿಸ್ತವೆ ಅಲ್ವಾ? ದೊಡ್ಡ ಚಳುವಳಿಗರನ್ನೇ ಹುಟ್ಟಾಕ್ತವೆ. ಆದ್ರೆ ಅಷ್ಟೇ ಅದ್ಭುತವಾಗಿದ್ದ ಬೇರೆ ಕೆಲವು ಐಡಿಯಾಗಳು ಯಾಕೆ ಯಾರ ಗಮನಕ್ಕೂ ಬಾರದೆ ಮಾಯವಾಗ್ಬಿಡ್ತವೆ? ಯಾಕಿರ್ಬೋದು ಹೀಗೆ? ಕೆಲವು ಮಾತುಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ಚಿತ್ರವನ್ನು ಮೂಡಿಸ್ತವೆ, ಆದ್ರೆ ಕೆಲವು ಹಾಗೆ ಗಾಳಿಯಲ್ಲಿ ತೇಲಿ ಹೋಗ್ತವೆ. ಹಾಗಾದ್ರೆ ಆ ಪ್ರಭಾವದ ಹಿಂದಿರುವ ಸೀಕ್ರೆಟ್ ಏನು? ಬನ್ನಿ, ಅದನ್ನೇ ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಮೂಲಭೂತ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ಒಂದು ಕಲ್ಪನೆ ಎಷ್ಟೇ ಬ್ರಿಲಿಯಂಟ್ ಆಗಿದ್ರೂ ಅದು ತಾನಾಗಿಯೇ ಯಶಸ್ವಿಯಾಗೋದಿಂಗ. ಹಾಗಿದ್ರೆ ಒಂದು ಚಿಕ್ಕ ಐಡಿಯಾನ ಒಂದು ದೊಡ್ಡ ಚಳುವಳಿಯಾಗಿ ಬದಲಾಯಿಸೋ ಆ ಮ್ಯಾಜಿಕ್ ಎಲ್ಲಿದೆ? ಆ ಶಕ್ತಿ ಇರೋದೇ ಜನರ ಮನಸ್ಸಿನಲ್ಲಿ ಅದು ಮೂಡಿಸುವ ಒಂದು ಪವರ್ಫುಲ್ ಚಿತ್ರದಲ್ಲಿ. ಸೊ ಈ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ದಾರ್ಶನಿಕರು ಎದುರಿಸೋ ಚಾಲೆಂಜ್ ಏನು ಅಂತ ನೋಡಿ, ಆಮೇಲೆ ಮಾತಿನ ಮೂಲಕ ಮನ್ಸಲ್ಲಿ ಚಿತ್ರವನ್ನ ಹೇಗೆ ಮೂಡಿಸಲಾಗುತ್ತೆ ಮತ್ತೆ ಆ ಚಿತ್ರ ಹೇಗೆ ಒಂದು ಅಳಿಸಲಾಗದ ಪರಂಪರೆಯಾಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ತುಂಬಾ ಸಾಮಾನ್ಯವಾದ ಆದ್ರೆ ಬಹಳ ಮುಖ್ಯವಾದ ಒಂದು ಸಮಸ್ಯೆಯನ್ನ ನೋಡೋಣ. ಒಂದು ಸೂಪರ್ ಐಡಿಯಾ ಇದ್ರೂ ಕೂಡ ಅದು ಯಾಕೆ ಕೆಲವೊಮ್ಮೆ ಫೇಲ್ ಆಗುತ್ತೆ? ನೋಡಿ, ಇದೇ ಇಲ್ಲಿರುವ ಅಸಲಿ ವಿಷಯ. ಒಳ್ಳೊಳ್ಳೆ ಐಡಿಯಾಗಳು ಫೇಲ್ ಆಗೋದು ಅವು ವೀಕ್ ಆಗಿವೆ ಅಂತಲ್ಲ. ಬದಲಿಗೆ ಅದನ್ನ ಜನರ ಮನಸ್ಸಿಗೆ ತಲುಪಿಸೋ ರೀತಿಯಲ್ಲಿ ಎಲ್ಲೋ ಎಡವಟ್ಟಾಗಿರುತ್ತೆ. ಅಂದ್ರೆ ಆ ವಿಷನ್ ಅನ್ನ ಜನರ ಕಲ್ಪನೆಗೆ ಇಳಿಸಿ ಅವರ ಮನಸ್ಸಲ್ಲಿ ಒಂದು ಸ್ಪಷ್ಟವಾದ ಬಲವಾದ ಚಿತ್ರವನ್ನ ಮೂಡಿಸೋಕೆ ಫೇಲ್ ಆದಾಗ ಸೋಲ್ತವೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಉತ್ತರ ತುಂಬಾ ಸಿಂಪಲ್, ಆದ್ರೆ ಅಷ್ಟೇ ಪವರ್ಫುಲ್. ಅದು ನಾವು ಬಳಸೋ ಭಾಷೆಯಲ್ಲಿದೆ. ಈ ವಿಭಾಗದಲ್ಲಿ ಪ್ರಭಾವಶಾಲಿ ನಾಯಕತ್ವದ ಮೂಲತತ್ವವಾದ ಆ ಪರಿಕಲ್ಪನೆಯನ್ನೇ ನೋಡೋಣ. ಅದೇ ಅನುರಣಿಸುವ ಸಂವಾದ. ಈ ಸ್ಲೈಡ್ನಲ್ಲಿರೋ ವ್ಯಾಖ್ಯಾನವನ್ನ ಗಮನಿಸಿ. ನೋಡಿ, ಇದು ಬರೀ ಮಾತಾಡೋದಲ್ಲ, ಇದು ಒಂದು ಭವಿಷ್ಯದ ಚಿತ್ರವನ್ನ ರೂಪಿಸೋದು. ಆ ಚಿತ್ರ ಜನರ ಹೃದಯಕ್ಕೆ ಹತ್ತಿರವಾದ ವಿಷಯಗಳ ಜೊತೆ, ಅವರ ಮೌಲ್ಯಗಳ ಜೊತೆ ಬೆರ್ತು ಅವರನ್ನ ಆಕ್ಷನ್ ತಗೊಳ್ಳೋ ಹಾಗೆ ಮಾಡೋದು. ಇದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. ಈಗ ನಾವು ಅತೀ ಮುಖ್ಯವಾದ ಒಂದು ಭಾಗಕ್ಕೆ ಬಂದಿದ್ದೇವೆ. ಈ ದಾರ್ಶನಿಕ ಸಂವಾದದ ಹೃದಯವೇ ಜನರ ತಲೆಯಲ್ಲಿ ಒಂದು ಸ್ಪಷ್ಟವಾದ, ಎಂದೂ ಮರೆಯಲಾಗದ ಚಿತ್ರವನ್ನ ಮೂಡಿಸೋದು. ಅದೇ ಮಾನಸಿಕ ಚಿತ್ರ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಎಡಗಡೆ ಇರೋದು ಬರೀ ನಂಬರ್ಸ್, ಫ್ಯಾಕ್ಟ್ಸ್, ಒಂಥರ ಡ್ರೈ ಆಗಿದೆ. ಆದ್ರೆ ಬಲಭಾಗದಲ್ಲಿ ನೋಡಿ, ಅದೊಂದು ಭವಿಷ್ಯದ ಚಿತ್ರ, ಒಂದು ಕನಸು. ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅದೊಂದು ಗುರಿಯಲ್ಲ, ಅದೊಂದು ಭರವಸೆ. ಹಾಗಾದ್ರೆ ಅಂತಹ ಒಂದು ಪವರ್ಫುಲ್ ಚಿತ್ರವನ್ನ ನಮ್ಮ ಮನಸ್ಸಲ್ಲಿ ಮೂಡ್ಸೋದು ಹೇಗೆ? ಈ ಸ್ಲೈಡಲ್ಲಿ ಕೆಲವು ಟೆಕ್ನಿಕ್ಗಳಿವೆ. ಉದಾಹರಣೆಗೆ, ಒಳ್ಳೊಳ್ಳೆ ರೂಪಕಗಳನ್ನ ಬಳಸೋದು, ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ, ಕಿವಿಗೆ ಕೇಳಿಸಿದ ಹಾಗೆ, ಅನುಭವಕ್ಕೆ ಬಂದ ಹಾಗೆ ವಿವರಿಸೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಟೆಕ್ನಿಕಲ್ ಡೀಟೇಲ್ಸ್ ಬಿಟ್ಟು ಎಲ್ಲರೂ ಒಟ್ಟಾಗಿ ಕಾಣಬಹುದಾದ ಒಂದು ಭವಿಷ್ಯದ ಬಗ್ಗೆ ಮಾತಾಡೋದು. ಸರಿ, ಒಂದು ಪವರ್ಫುಲ್ ಚಿತ್ರವನ್ನ ರೆಡಿ ಮಾಡೋದು ಮೊದಲನೇ ಸ್ಟೆಪ್. ಆದ್ರೆ ಅದು ಎಲ್ಲರ ಮನಸ್ಸಲ್ಲೂ ಒಂದೇ ರೀತಿ ಫೀಲ್ ಆಗ್ಬೇಕು ಅಲ್ವಾ? ಅದನ್ನ ಅವರದೇ ನಂಬಿಕೆ ಅನ್ನೋ ಹಾಗೆ ಮಾಡೋದು ಹೇಗೆ? ಅದೇ ಮುಂದಿನ ಚಾಲೆಂಜ್. ಇದನ್ನ ಹೇಗ್ ಮಾಡೋದು ಅಂತ ಬನ್ನಿ ನೋಡೋಣ. ಈ ಸ್ಲೈಡ್ ಅದನ್ನೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳುತ್ತೆ. ಮೊದಲು ಕೇಳುಗರ ಮೌಲ್ಯಗಳನ್ನ, ಅವ್ರಿಗೆ ಯಾವುದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಕಟ್ಟಿದ ಚಿತ್ರವನ್ನ ಆ ಮೌಲ್ಯಗಳ ಜೊತೆ ಲಿಂಕ್ ಮಾಡಬೇಕು. ಕೊನೆಗೆ ಇದು ಒಬ್ಳ ಕನ್ಸಲ್ಲ, ಇದು ನಮ್ಮ ಕನ್ಸು, ನಾವು ಒಟ್ಟಿಗೆ ಸಾಗೋ ದಾರಿ ಅಂತ ಒಂದು ಫೀಲಿಂಗ್ ತರಬೇಕು. ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಹೀಗೆ ಎಲ್ಲರ ಮನಸ್ಸಿಗೂ ತಲುಪಿದ ಒಂದು ದೃಷ್ಟಿಕೋನದ ಲಾಂಗ್ ಟರ್ಮ್ ಎಫೆಕ್ಟ್ ಏನು? ಆ ಒಂದು ಚಿತ್ರ ಕೇವಲ ಮಾತುಗಳನ್ನು ಮೀರಿ ಹೇಗೆ ಒಂದು ಶಾಶ್ವತ ಪ್ರಭಾವ ಬೀರುತ್ತೆ? ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಸಂವಾದನ ನಿಜವಾದ ಶಕ್ತಿ ಇರೋದೇ ಅದು ಬಿಟ್ಟೋಗೋ ಪರಂಪರೆಯಲ್ಲಿ. ಆ ಒಂದು ಮಾನಸಿಕ ಚಿತ್ರ ಕೇವಲ ಆ ಭಾಷಣದ ಹೊತ್ತಿಗೆ ಸೀಮಿತಾಗುವುದಿಲ್ಲ. ಬದಲಿಗೆ ಅದೊಂದು ಕಲ್ಚರಲ್ ಟಚ್ ಸ್ಟೋನ್ ಆಗಿ ತಲೆಮಾರುಗಳ ಕಾಲ ಜನರಿಗೆ ದಾರಿ ತೋರಿಸ್ತಲೇ ಇರುತ್ತೆ. ನೋಡಿ, ಈ ಮಾತು ಎಷ್ಟು ಸತ್ಯ ಅಲ್ವಾ? ಇದು ಒಂದು ಕಥೆಯನ್ನ, ಒಂದು ಚಿತ್ರಣವನ್ನ ಕಟ್ಟಿಕೊಡೋದ್ರ ಶಕ್ತಿಯನ್ನ ಅದ್ಭುತವಾಗಿ ಹೇಳುತ್ತೆ. ಇದು ಬರೀ ಮಾತುಗಾರಿಕೆಯಲ್ಲ, ಇದು ಭವಿಷ್ಯವನ್ನೇ ರೂಪಿಸೋ ಒಂದು ಕಲೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಇದು ನಮ್ಮ ಸುತ್ತಮುತ್ತ ನಡೆಯೋ ಕಮ್ಯುನಿಕೇಷನ್ ಅನ್ನ ಒಂದು ಹೊಸ ದೃಷ್ಟಿಯಿಂದ ನೋಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ಮಾತು ಅಥವಾ ಸಂದೇಶ ನಮ್ಮನ್ನ ತುಂಬಾನೇ ಇನ್ಸ್ಪೈರ್ ಮಾಡಿದ್ರೆ ಒಂದು ಕ್ಷಣ ಯೋಚಿಸೋಣ, ಅದರ ಹಿಂದೆ ಯಾವ ಪವರ್ಫುಲ್ ಚಿತ್ರ ಅಡಗಿದೆ ಅಂತ. ಅದನ್ನ ಗುರುತಿಸೋದೇ ಈ ಪ್ರಭಾವದ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೊದಲ ಹೆಜ್ಜೆ.